ಈ ಬಾರಿ ನನ್ನ ಸುತ್ತಾಟ, ತಿರುಗಾಟ, ಹುಡುಕಾಟ ಹಿಂದೆ ಕನಕಪುರ ಎಂದು ಕರೆಯಲ್ಪಡುತ್ತಿದ್ದ, ನಂತರ ಹೊಂಬುಜ ಎಂದು ಪ್ರಖ್ಯಾತವಾದ, ಪ್ರಸ್ತುತ ಹುಂಚ ಎಂದು ಕರೆಯಲ್ಪಡುವ ತಾಯಿ ಪದ್ಮಾವತಿಯ ಪಾವನ ಕ್ಷೇತ್ರಕ್ಕೆ 7ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಸುಮಾರು 1000 ವರ್ಷ ಸಾಂತಲೆಗೆ ಸಾವಿರ, ಸಾಂತರ ಸಾಸಿರ ಎಂಬ ಹೆಸರಿನ ನಾಡಿಗೆ ನೆಲವೀಡಾಗಿ ಚಾರಿತ್ರಿಕ ಸ್ಥಾನ ಪಡೆದವರು ಹೊಂಬುಜದ ಸಾಂತರರು. ಗೊಂಡಾರಣ್ಯದ ನಟ್ಟ ನಡುವೆ ಹೊಂಬುಜ ಹುಂಚವನ್ನು ಕಟ್ಟಿ ರಾಜಧಾನಿಯನ್ನಾಗಿ ಮಾಡಿದವರು ರಾಜ ಜಿನದತ್ತ. ಹೊಂಬುಜವನ್ನು ಪದ್ಮಾವತಿ ದೇವಿಯ ಆವಾಸ ಸ್ಥಾನವನ್ನಾಗಿಸಿದವನು ಜಿನದತ್ತನೇ. ಹೊಂಬುಜದ ನೆರೆಹೊರೆ ಪ್ರದೇಶವನ್ನು ನಡುಗಿಸುತ್ತಿದ್ದ ಅಟವಿಕರು ಸ್ಥಳೀಯ ಪಾಳೆಗಾರರನ್ನು ಮಟ್ಟ ಹಾಕಿ ಸಿಂಹರಥ ಎಂಬುದನ್ನು ಕೊಂದನು. ಜಿನದತ್ತನ ಈ ಸಾಹಸಕ್ಕೆ ಪ್ರಸನ್ನಲಾದ ಸ್ಥಳದೇವತೆ ಜಕ್ಕಿಯಬ್ಬೆಯು ಸಿಂಹಲಾಂಛನ ಕೊಟ್ಟಳು. ಹೊಂಬುಜಕ್ಕೆ ಸಮೀಪ ಅಂಧಾಸುರ ಎಂಬ ಕೋಟೆ ಹೊಂದಿತ್ತು. ಅಲ್ಲಿ ಅರಸ ಅಂಧಕಾಸುರನನ್ನು ಕೊಂದು ಕೋಟೆಯನ್ನು ವಶಪಡಿಸಿಕೊಂಡ. ಹೊಂಬುಜವನ್ನು ಕನಕಪುರ ಎಂದು ಕರೆಯಲಾಗುತ್ತಿತ್ತು. ಜಿನದತ್ತನು ಕನಕಪುರ ಎಂದು ಕರೆಯಲ್ಪಡುತ್ತಿದ್ದ ಹೊಂಬುಜಕ್ಕೆ ಬಂದು ಕನಕಪುರದ ಕನಕಾಸುರನನ್ನು ಕೊಂದನು. ಕುಂದದ ಕೋಟೆ ಎಂದು ಕರೆಯಲ್ಪಡುವ ಕುಂದಾದ್ರಿ ಬೆಟ್ಟದಲ್ಲಿದ್ದ ಕರದೂಷಣರನ್ನು ಓಡಿಸಿದನು. ಜಿನದತ್ತನ ಈ ಎಲ್ಲ ಗೆಲುವುಗಳಿಂದ ಹರ್ಷಚಿತ್ತಲಾದ ಪದ್ಮಾವತಿ ದೇವಿ ಕನಕಪುರವೆನಿಸಿದ ಹೊಂಬುಜದಲ್ಲಿನ ಲೊಕ್ಕಿ ಗಿಡದಲ್ಲಿ ನೆಲೆಸಿ ಲೊಕ್ಕಿಯಬ್ಬೆಯಾದಳು. ಆಕೆಯ ದಯೆಯಿಂದ ಜಿನದತ್ತನು ಅರಸನಾದ. ಪದ್ಮಾವತಿ ದೇವಿಯ ಕೃಪೆಯಿಂದ ಅರಸೊತ್ತಿಗೆಯನ್ನು ಪಡೆದ ಜಿನದತ್ತನು ಸಾಂತರರೆಂಬ 2ನೇ ಹೆಸರನ್ನು ಪಡೆದನು. ಈ ಸಾಂತರರ ಮನೆ ದೇವತೆ ಪದ್ಮಾವತಿ ದೇವಿ. ಜಿನದತ್ತನು ಉತ್ತರದಿಂದ ಬರುವಾಗ ಪದ್ಮಾವತಿ ದೇವಿಯ ಅನುಗ್ರಹಕ್ಕೆ ಪಾತ್ರನಾಗಿದ್ದನು. ಹೊಂಬುಜವು ಪದ್ಮಾವತಿ ದೇವಿಯ ಕೃಪೆ. ಪದ್ಮಾವತಿ ದೇವಿಯು ಹೊಂಬುಜದಲ್ಲಿಯ ಲೊಕ್ಕಿಯ ಗಿಡದಲ್ಲಿ ನೆಲೆಸಿ ಲೊಕ್ಕಿಯಬ್ಬೆ, ನೊಕ್ಕಿಯಬ್ಬೆ ಎನಿಸಿದಳು. ಇಂದಿಗೂ ಪದ್ಮಾವತಿ ಬಸದಿ ಹಿಂಭಾಗದಲ್ಲಿರುವ ಈ ಲೊಕ್ಕಿಯ ಗಿಡದಲ್ಲಿ ಪದ್ಮಾವತಿ ದೇವಿ ನೆಲೆಸಿದ್ದಾಳೆಂಬ ನಂಬಿಕೆ. ಈ ಲೊಕ್ಕಿ ಗಿಡವು ಜಿನದತ್ತರಾಯನ ಕಾಲದಿಂದಲೂ ಚಿಗುರುತ್ತಲೇ ಬಂದಿದೆ. ಜಿನದತ್ತರಾಯನ ಕಾಲದ ಪದ್ಮಾವತಿಯ ದೇವಿಯ ಗುಡಿ ಈಗಿಲ್ಲ. ಹೊಂಬುಜದ 21ನೇ ಶಾಸನದ ಪ್ರಕಾರ ಸಾಮಾನ್ಯ ಶಕವರ್ಷ 1268ರಲ್ಲಿ ರಾಮಶ್ರೇಷ್ಠಿ ಮತ್ತು ಬ್ರಹ್ಮಶ್ರೇಷ್ಠಿ ಎಂಬುವರು ಪದ್ಮಾವತಿ ಅಮ್ಮನವರ ಮಂಟಪವನ್ನು ಕಟ್ಟಿಸಿಕೊಟ್ಟರು. ನಂತರದಲ್ಲಿ ಪ್ರಾಚೀನ ಬಸದಿ ಇದ್ದ ಜಾಗದಲ್ಲೇ ಹೊಸ ಬಸದಿಯನ್ನು, ಪದ್ಮಾವತಿ ದೇವಿಯ ಮಂದಿರವನ್ನು ಆಧುನಿಕ ಶೈಲಿಯಲ್ಲಿ ಕಟ್ಟಿ ಗರ್ಭಗುಡಿಯಲ್ಲಿ ಪ್ರಾಚೀನವಾದ ನೊಕ್ಕಿಯಬ್ಬೆ ಪದ್ಮಾವತಿ ದೇವಿ ಅಮ್ಮನವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಪದ್ಮಾವತಿ ಅಮ್ಮನವರ ಬಸದಿ ಹಿಂಭಾಗದಲ್ಲಿರುವ ಕರಿಯ ಲೊಕ್ಕಿಯ ಮರದಲ್ಲಿ ಪದ್ಮಾವತಿ ದೇವಿಯು ನೆಲೆಸಿರುವ ನಂಬಿಕೆ 1000 ವರ್ಷಗಳಿಂದ ರೂಢಿಯಲ್ಲಿದೆ.